ಓಂ ಗುರುಭ್ಯೋ ನಮಃ. ಬಂಧುಗಳೇ, ಈ ಭೂಮಿಯ ಮೇಲೆ ಅದೆಷ್ಟೋ ಜನರು ಶಿವನ ಸಾಕ್ಷಾತ್ಕಾರಕ್ಕಾಗಿ ಅಂದರೆ ಶಿವನ ದರ್ಶನಕ್ಕಾಗಿ ಏನೇನೋ ಮಾಡ್ತಿರ್ತಾರೆ. ಕೆಲವರಂತೂ ತಪಸ್ಸನ್ನೇ ಮಾಡ್ತಿರ್ತಾರೆ. ಆದರೆ ಶಿವನು ಮಾತ್ರ ಎಲ್ಲರಿಗೂ ಸಾಕ್ಷಾತ್ಕಾರವಾಗುವುದಿಲ್ಲ. ಯಾಕೆ ಅಂತ ನೀವು ಕೇಳಿದ್ರೆ, ಶಿವನ ಸಾಕ್ಷಾತ್ಕಾರಕ್ಕಾಗಿ ಶಿವನ ದರ್ಶನಕ್ಕಾಗಿ ಆ ತಪಸ್ಸು ಮಾಡುವರಲ್ಲಿ ಏನು ಬೇಕೋ ಅದು ಇರುವುದಿಲ್ಲ. ಏನು ಬೇಕು ಅಂತ ನೀವು ಕೇಳಿದ್ರೆ ನಾನೊಂದು ಉದಾಹರಣೆಯನ್ನ ಕೊಡುತ್ತೇನೆ. ಒಮ್ಮೆ ಹಿಮಾಲಯದಲ್ಲಿ 3 ಭಕ್ತರು ಶಿವನ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸನ್ನ ಮಾಡ್ತಿರ್ತಾರೆ. ಒಬ್ಬ 30 ವರ್ಷದಿಂದ, ಒಬ್ಬ 20 ವರ್ಷದಿಂದ ಮತ್ತು ಇನ್ನೊಬ್ಬ 10 ವರ್ಷಗಳಿಂದ ಉಗ್ರ ತಪಸ್ಸನ್ನ ಮಾಡ್ತಿರ್ತಾರೆ. ಅವರು ತಪಸ್ಸು ಮಾಡ್ತಿರಬೇಕಾದ ದಾರಿಯಿಂದಲೇ ಒಮ್ಮೆ ನಾರದ ಮುನಿಗಳು ಹೊರಟಿರುತ್ತಾರೆ. ನಾರದ ಮುನಿಗಳನ್ನು ಕಂಡು 3 ಅವರಿಗೆ ಪ್ರಶ್ನೆ ಮಾಡ್ತಾರೆ. ಹೇ ಮುನಿಶ್ರೇಷ್ಠರೇ, ನಮಗೆ ಶಿವನ ದರ್ಶನ ಇನ್ನು ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಅವರು, ನಾನು ಶಿವನ ಹತ್ರ ಮಾತಾಡಿ ತಮಗೆ ವಿಷಯವನ್ನ ತಿಳಿಸ್ತೀನಿ ಅಂತ ಕೈಲಾಸಕ್ಕೆ ಬರ್ತಾರೆ. ಬಂದು ಶಿವನಿಗೆ ವಿಷಯ ತಿಳಿಸ್ತಾರೆ. ಶಿವನು ಕೂಡ ನಾರದ ಮುನಿಗಳಿಗೆ ಹೇಳ್ತಾನೆ, ನಾ ಹೇಳಿದಂತೆ ನೀ ಆ 3 ಹೋಗಿ ತಿಳಿಸು. ಅವರು ಕೊಟ್ಟ ಪ್ರತಿಕ್ರಿಯೆಯನ್ನು ಕೂಡ ಮರಳಿ ಬಂದು ನನಗೆ ತಿಳಿಸು. ಆಮೇಲೆ ನಾನು ನಿನಗೆ ಯಾರಿಗೆ ಯಾವಾಗ ಭೇಟಿಯಾಗುವೆನೆಂದು ತಿಳಿಸುತ್ತೇನೆ ಅಂತ ಶಿವ ಹೇಳ್ತಾನೆ. ಸರಿ ಅಂತ ಹೇಳಿ ನಾರದ ಮುನಿಗಳು ಶಿವನ ಸಂದೇಶವನ್ನ ತೆಗೆದುಕೊಂಡು ಆ 3 ಕಡೆಗೆ ಬರ್ತಾರೆ. ಮೊದಲು 30 ವರ್ಷಗಳಿಂದ ತಪಸ್ಸು ಮಾಡ್ತಿದ್ನಲ್ಲ ಅವನ ಬಳಿ ಹೋಗ್ತಾರೆ. ಹೋಗಿ ಅವನಿಗೆ ವಿಷಯ ತಿಳಿಸ್ತಾರೆ. ನೋಡಪ್ಪ, ಶಿವನು ತನ್ನ ಜಡೆಯ ಕೂದಲಿನಲ್ಲಿಯ ಒಂದು ಕೂದಲನ್ನು ಜಾಳಿಗೆ ಮಾಡಿ ಪೃಥ್ವಿಯನ್ನ ಬಗರೆ ಮಾಡಿ ಆಟ ಆಡ್ತಿದ್ದಾನೆ. ಆಟ ಮುಗಿದ ಮೇಲೆ ನಿನ್ನನ್ನು ನೋಡಲು ಬರ್ತಿದ್ದಾನೆ ಅಂತ ಶಿವ ಹೇಳಿದ್ದಾನೆ ಅಂತ ನಾರದ ಮುನಿಗಳು ಹೇಳ್ತಾರೆ. ಹೇಳಿದ್ದಕ್ಕೆ ಅವನು ನಗುತ್ತಾನೆ. ಏನ್ರಿ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದು ಹೇಗೆ ಸಾಧ್ಯ? ಒಂದು ಕೂದಲೆಳೆಯಿಂದ ಪೃಥ್ವಿಯನ್ನು ತಿರುಗಿಸುವುದು ಸಾಧ್ಯನಾ ಅಂತ ಆ ತಪಸ್ವಿ ಕೇಳ್ತಾನೆ. ಅದಕ್ಕೆ ನಾರದ ಮುನಿಗಳು ಸಂದೇಶ ತಿಳಿಸುವುದಿತ್ತು, ತಿಳಿಸಿದೆ ಅಂತ ಮುಂದೆ ಹೋಗ್ತಾರೆ. 20 ವರ್ಷದ ತಪಸ್ಸು ಮಾಡುವನಿದ್ನಲ್ಲ ಅವನ ಕಡೆ ಹೋಗ್ತಾರೆ. ಅವನಿಗೂ ಶಿವನ ಸಂದೇಶವನ್ನ ತಿಳಿಸ್ತಾರೆ. ತಿಳಿಸಿದ್ದಕ್ಕೆ ಆತ ನಿಜಾನಾ ಅಂತ ಕೇಳ್ತಾನೆ. ಅದಕ್ಕೆ ನಾರದ ಮುನಿಗಳು, ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ, ಹೀಗೆ ಹೇಳಿದ್ದಾನೆ ಶಿವಪ್ಪ, ಅದಕ್ಕೆ ನಾನು ನಿನಗೆ ಹೇಳಿದೆ ಅಂತ 10 ವರ್ಷ ತಪಸ್ಸು ಮಾಡ್ತಿದ್ನಲ್ಲ ಅವನ ಕಡೆ ಹೋಗ್ತಾರೆ. ಅವನಿಗೂ ಶಿವನ ಸಂದೇಶವನ್ನ ತಿಳಿಸ್ತಾರೆ. ತಿಳಿಸಿದ್ದಕ್ಕೆ ಆತ ಏನಂತಾನೆ ನೋಡಿ, ಸರಿ ಅವನ ಆಟ ಮುಗಿದ ಮೇಲೇನೆ ಬರ್ಲಿ, ನಾನು ಅದುವರೆಗೂ ಕಾಯ್ತಿರ್ತೀನಿ ಅಂತ ಅವನು ಹೇಳ್ತಾನೆ. ನಾರದ ಮುನಿಗಳು 3 ಪ್ರತಿಕ್ರಿಯೆಗಳನ್ನ ಒಯ್ದು ಶಿವಪ್ಪನಿಗೆ ತಿಳಿಸ್ತಾರೆ. ಆಗ ಶಿವಪ್ಪ ಮತ್ತೆ ಸಂದೇಶವನ್ನ ಕೊಟ್ಟು ಕಳಿಸ್ತಾನೆ. ಆ ಸಂದೇಶ ಏನಿರುತ್ತೆ ಕೇಳಿ. ನಾರದ ಮುನಿಗಳು 30 ವರ್ಷದವನ ಕಡೆ ಬರ್ತಾರೆ. ಬಂದು ಹೇಳ್ತಾರೆ, ಶಿವ ನಿನಗೆ ಯಾವತ್ತೂ ಸಿಗಲ್ಲ ಅಂತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ದಕ್ಕೆ, ನಿನಗೆ ನಂಬಿಕೆ ಇಲ್ವಲ್ಲ, ಅದಕ್ಕೆ ನಿನಗೆ ಶಿವ ಸಿಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಮುಂದೆ 20 ವರ್ಷದವನ ಕಡೆ ಹೋಗ್ತಾರೆ. ಅವನಿಗೆ ಹೋಗಿ ಹೇಳ್ತಾರೆ, ಆಟ ಮುಗಿದ ಮೇಲೆ ನೋಡೋಣ ಅಂದಿದ್ದಾನೆ ಶಿವಪ್ಪ ಅಂತ. ಇನ್ನೂ ನೋಡೋಣ ಅಂದಿದ್ದಾರಾ ಅಂತ ತಪಸ್ವಿ ಕೇಳ್ತಾನೆ. ಕೇಳಿದ್ದಕ್ಕೆ ನಾರದ ಮುನಿಗಳು ಹೇಳ್ತಾರೆ, ನಿನಗೆ ಹೇಗೆ ಶಿವಪ್ಪನ ಆಟದ ಮೇಲೆ ಸಂಶಯವಿದೆಯೋ ಹಾಗೆ ಶಿವಪ್ಪನಿಗೂ ಕೂಡ ನಿನ್ನ ತಪಸ್ಸಿನ ಮೇಲೆ ಸಂಶಯವಿದೆ ಇನ್ನು ಅಂತ ಹೇಳ್ತಾರೆ. ಮುಂದೆ ಆ 10 ವರ್ಷದವನ ಹತ್ತಿರ ಹೋಗಿ ನಾರದ ಮುನಿಗಳು ತಿಳಿಸ್ತಾರೆ ಏನಂತ, ಅತಿ ಶೀಘ್ರದಲ್ಲಿ ನಿನಗೆ ಶಿವಪ್ಪನ ದರ್ಶನ ಆಗೋದಿದೆ ಅಂತ ನಾರದ ಮುನಿಗಳು ತಿಳಿಸ್ತಾರೆ. ಅದಕ್ಕೆ ಹೇಳೋದು ಬಂಧುಗಳೇ, ನಂಬಿಕೆಯೇ ಮೂಲ ಕಾರಣ. ನಂಬಿ ಕರೆದರೆ ಓ ಎನ್ನನೆ ಶಿವನು, ನಂಬಿದರೆ ಇಂಬು ಅಂತ. ಧನ್ಯವಾದಗಳು.